ನನ್ನ ಕಥೆಯನ್ನು ಕೇಳುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ವಿಜಯಶ್ರೀ. ಇಂದು ನಾನು ಇನ್ನೊಂದು ಕಥೆಯೊಂದಿಗೆ ಬಂದಿರುವೆ. ಯಾವ ಕತೆ? ವಿಕ್ರಮ ಬೇತಾಳ ಅನ್ನುವಂಥ ಕತೆ. ಏನಿದು ವಿಕ್ರಮ ಬೇತಾಳ? ಯಾರು ವಿಕ್ರಮ ಅಂತಂದರೆ, ವಿಕ್ರಮನು ಒಬ್ಬ ಮಹಾರಾಜನು, ವೀರನು, ಶೂರನು, ಧೀರನು ಆಗಿರ್ತಾನೆ. ಹೀಗೆ ಇರಬೇಕಾದ್ರೆ ವಿಕ್ರಮ ಮಹಾರಾಜನ ಆಸ್ಥಾನಕ್ಕೆ ಶಾಂತಿಶೀಲನೆಂಬ ಋಷಿಮುನಿಯು ಬರ್ತಾನೆ. ಬಂದು ಒಂದು ಮಹಾರಾಜನನ್ನು ಭೇಟಿಯಾಗಿ ಅವರನ್ನು ಮಾತನಾಡಿಸಿ ಅವರಿಗೆ ಒಂದು ಹಣ್ಣನ್ನು ಕೊಟ್ಟು ಹೋಗ್ತಾನೆ. ಆ ಹಣ್ಣನ್ನು ಕೋಶಾಧಿಕಾರಿಗಳ ಕೈಯಲ್ಲಿ